ಇಲ್ಲ ನಾನು ಇವತ್ತು ದೇವೇಗೌಡರಾಗಿ ನಾನು ಒಂದು ಮಾತು ಹೇಳ್ತೇನೆ, ಏನಾದರೂ ನಮ್ಮ ಕುಟುಂಬದಿಂದ ತಪ್ಪಾಗಿದ್ರೆ, ಇಲ್ಲ ಪ್ರಜ್ವಲ್ ಇಲ್ಲೇ ತಪ್ಪಾಗಿದ್ರೆ, ಇನ್ನೂ ನನಗೆ ಗೊತ್ತಿಲ್ಲ ತಪ್ಪಾಗಿಲ್ಲ ಸಾರ್ವಜನಿಕವಾಗಿ ನಾನು ಮನವಿ ಮಾಡ್ತೇನೆ ಆ ಕುಟುಂಬಗಳಿಗೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಹೊಂದಬೇಡಿ. ನಾವಂತ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಜನ ಅಲ್ಲ. ಕೇವಲ ರಾಜಕೀಯದ ಚುನಾವಣೆ ಗೆಲ್ಲಲಿಕ್ಕೆ ಈ ಮಟ್ಟದ ಕುಟುಂಬಗಳ ಮನೆ ಹಾಳು ಮಾಡಬೇಕಾ? ಈ ವಿಷಯ ನಿಮ್ಮ ಕೈ ಗೊತ್ತಾಗಿರುತ್ತೆ, ಇದೆಲ್ಲ ತೆಗೆದಿಟ್ಕೊಂಡ್ರಲ್ಲ, ಗೊತ್ತಿದೆ ಶಿವಕುಮಾರ್ ಅವರೇ. ಆ ವ್ಯಕ್ತಿ ಡ್ರೈವರ್ ಆಗಿದ್ದವನು, ಅವನು ಏನೇನು ಮಾಡಲ್ಲ ಈ ಮನೆ ಒಳಗೆ ಅಲ್ಲಿ ಒಡೆ ರೇವಣ್ಣವ್ರ ಮನೆ ಒಳಗೆ ಅವನು ಅಲ್ಲಿ ಏನೇನು ಟೋಪಿ ಹಾಕಿ ಯಾರ ಮನೆ ಹೋದ, ಆ ಮನೆ ಹೋದವರು ಅವ್ರು ಯಾರು ನಿಮ್ಮ ಹತ್ರ ಕರ್ಕೊಂಬಂದ್ರೆ ಇವ್ರನ್ನ ಅಲ್ಲಿ ಕೂತ್ಕೊಂಡು ಮನೆ ಒಳಗೆ ಯಾವ ರೀತಿ ಪೆಟ್ರೋಲ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ, ಇದನ್ನ ನಿಮ್ಮ ಒಂದು ರಾಜಕೀಯ ಇದರ ಮೇಲೆ ಅಂತಸ್ತು ಕಟ್ಟಬೇಕು. ರಾಜಕೀಯದ ಅಂತಸ್ತು ಗೊತ್ತಿದೆ, ಯಾಕೆ ನೀವೆಲ್ಲ ಮಾಡಿದ್ದೀರಿ. ಇವತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಎಲ್ಲೆಲ್ಲ ನಿಂತಮ್ಮ ಮಂಡ್ಯದೆಲ್ಲ ಮುಗಿಸ್ಬೇಕು ಅಂತ ಹೇಳಿದ್ರೆ ಮಂಡ್ಯದಲ್ಲಿ 10 ವರ್ಷ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ತುಮಕೂರು ಇಲ್ಲ, ಚಿಕ್ಕಬಳ್ಳಾಪುರ ಇಲ್ಲ, ವಕೀಲರ ನಾಯಕ ಆಗಬೇಕು ಅಂತ ಹೇಳಿ, ನಾನಂತೂ ಎಲ್ಲೂ ವಕೀಲ ನಾಯಕ ಆಗಬೇಕು ಅಂತ ಹೇಳಿ ದೇವೇಗೌಡರಿಗೆ ಆಲ್ಟರ್ನೇಟ್ ಅಂತ ಹೇಳಿ ನಾನಂತೂ ಅನ್ಕೊಂಡಿಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತ. ನಾನು ಈ ನಾಡಿನ ಯಾವುದೇ ಕುಟುಂಬಗಳು, ಯಾವುದೇ ಜಾತಿಯ ಜನ ಬಂದರೂ ಗೌರವಿಸೋರು ಕೆಲಸ ಮಾಡೋದು. ನಾನೇನೊಂದು ವಕೀಲರ ನಾಯಕತ್ವದ ಪೌರತ್ವ ತಗೋಬೇಕಾಗಿಲ್ಲ, ಪಾರ್ವತಿಗಾರ ಆಗಬೇಕಾಗಿಲ್ಲ. ಇವತ್ತು ಇಂಥ ಒಂದು ರಾಜಕಾರಣದಲ್ಲಿ ಸ್ಥಾನಮಾನಕ್ಕೆ ನಿಲ್ಲಿಸ್ಕೊಳ್ಳಿಕ್ಕೆ ಆ ಅಮಾಯಕ ಕುಟುಂಬಗಳ ಹೆಣ್ಣು ಮಕ್ಕಳನ್ನ ನಾವು ತಂದಿರೋದು, ಪ್ರಚಾರ ಮಾಡಿ ಬೀದಿರೋದ್ರಿಂದ ಪ್ರೀತಮ್ ಕೂಡ ಹೇಳಿದ್ ನೋಡಿದೆ. 15 ಲಕ್ಷ ಪೆಂಡ್ರೈವ್ ಹಂಚಿದ್ದೀವಿ ಎಂತಲೇನೋ ಹಂಚವ್ರೆ ಆ ಸುದ್ದಿಲ್ಲೇ ಹೋದ್ರಲ್ಲಿ 15 ಲಕ್ಷ ಮನೆಗಳಿಗೆ ಸರ್ಚ್ ಮಾಡಬೇಕು ಅಂತ. ಇಂಥ ರಾಜಕೀಯ ಮಾಡಬೇಕಾ ಶಿವಕುಮಾರ್ ಅವರೇ? ದೇವೇಗೌಡರ ಕುಟುಂಬ ಹೇಳ್ತಾರೆ ಅದೊಂದು ನಾವು ದೇವರಾಜೇಗೌಡರು, ಶಿವರಾಮೇಗೌಡರು ಇದರಲ್ಲಿ ಅವರ ಕುಟುಂಬವನ್ನು ಬಲಿ ಹಾಕುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಬಲಿ ಹಾಕಲಿಕ್ಕೆ ದೇವೇಗೌಡರ ಕುಟುಂಬ ಇದು ಆ ಅಮಾಯಕ ಹೆಣ್ಣುಮಕ್ಕಳನ್ನ ಕ್ಯಾಸೆಟ್ ಬಿಟ್ಟು ಶಿವಕುಮಾರ್ ಅವರು ನಿದ್ದೆ ಬರುತ್ತೆ ನಿಮಗೆ ರಾತ್ರಿ ಮನೆಯಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಈ ರೀತಿಯ ರಾಜಕೀಯ ಮಾಡಬೇಕ? ಎಷ್ಟು ಲಘುವಾಗಿ ಮಾತಾಡ್ಕೊಂಡು ಬಂದಿರಿ ಕಳೆದ 15 ದಿವಸದಲ್ಲಿ. ಕುಮಾರಸ್ವಾಮಿನೇ ಪೆಟ್ರೋಲ್ ಕೊಟ್ಬಿಟ್ಟಂತೆ ಅವ್ರ ಮಗನ ಬಳಸಲಿಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.